ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. बोलो भारत माता की जय, भारतीय जनता पार्टी की जय, भारत माता की जय, भारत माता की जय, भारतीय जनता पार्टी के जय, नरेंद्र मोदी साहेबರಿಗೆ जय. ಎಂ ಮಲ್ಲೇಶ್ ಬಾಬು ರವರ ಪರ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯ ಪರ ಕೋಲಾರ ನಗರದ ಎಲ್ಲ ವಾರ್ಡಿನಲ್ಲೂ ತೆನೆ ಹೊತ್ತ ರೈತ ಮಹಿಳೆ ಗುರ್ತಿಗೆ ಕ್ರಮ ಸಂಖ್ಯೆ 2ಕ್ಕೆ ಮತಯಾಚನೆ ಪ್ರಚಾರ ಹಾಗೂ ಮನೆ ಕರಪತ್ರ ಕೊಡುವ ಮೂಲಕ ಕೇಂದ್ರ ಸರ್ಕಾರದ ಮೋದಿಜಿಯವರ ಯೋಜನೆಗಳನ್ನು ತಿಳಿಸಲಾಯಿತು. ಕೇಂದ್ರ ಸರ್ಕಾರದ ಮೋದಿಜಿಯವರ ಜನಪರ ಯೋಜನೆಗಳು. ಉಜ್ವಲ್ ಯೋಜನೆ ಅಡಿಯಲ್ಲಿ 10 ಕೋಟಿಗೂ ಹೆಚ್ಚು ಉಚಿತ ಗ್ಯಾಸ್ ಸಿಲಿಂಡರ್ ಸಂಪರ್ಕ. ಸ್ವಚ್ಛ ಭಾರತ್ ಅಭಿಯಾನ ದೇಶವ್ಯಾಪಿ 12 ಕೋಟಿಗೂ ಹೆಚ್ಚು ಶೌಚಾಲಯಗಳ ನಿರ್ಮಾಣ. ಜನ್ಧನ್ ಖಾತೆ ಯೋಜನೆ ಅಡಿಯಲ್ಲಿ 52 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆ ತೆರೆಯಲಾಗಿದೆ. ಮೇರಾ ಖಾತಾ ಭಾಗ್ಯ ವಿಧಾತ ಅಂತು. ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 2003 ಕಂತಿನಲ್ಲಿ 6,000 ಜಮಾವಣೆ. 1 ವರ್ಷಕ್ಕೆ 55 ಲಕ್ಷ ರೈತ ಕುಟುಂಬಗಳಿಗೆ ಅನುಕೂಲ. PM ಜನೌಷಧಿ ಕೇಂದ್ರ, ಬೇಟಿ ಬಚಾವೋ ಬೇಟಿ ಪಢಾವೋ, ಸುಕನ್ಯಾ ಸಮೃದ್ಧಿ ಯೋಜನೆ, ಆಯುಷ್ಮಾನ್ ಭಾರತ್ ಯೋಜನೆ, ಜಲಜೀವನ್ ಮಿಷನ್, ಮನೆ ಗಂಗೆ, ಮೇಕ್ ಇನ್ ಇಂಡಿಯಾ, ಅಟಲ್ ಪೆನ್ಷನ್ ಯೋಜನೆ, ಆರ್ಟಿಕಲ್ 370, ಅಗ್ನಿಪಥ್ ಯೋಜನೆ ಆರ್ಮಿ, ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ, ಡಿಫೆನ್ಸ್ ರಕ್ಷಣಾ ವಲಯಕ್ಕೆ S-400 ಮಿಸೈಲ್, ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್, ರಫೇಲ್ ಯುದ್ಧ ವಿಮಾನಗಳನ್ನು ಹಾಗೂ ಮುದ್ರಾ ಯೋಜನೆ ಅಡಿಯಲ್ಲಿ ಸಣ್ಣ ಉದ್ಯಮಿಗಳಿಗೆ ಸಾಲ ಸೌಲಭ್ಯ. ವಿಶ್ವಕರ್ಮ ಯೋಜನೆ, ಹಲವಾರು ಇನ್ನೂ ಯೋಜನೆಗಳು ಇವೆ. ಮನೆ ಕರಪತ್ರ ತಲುಪಿಸುವ ಮುಖಾಂತರ PM ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಿಳಿಸಿದ್ದೇವೆ. ಈ ಸಂದರ್ಭದಲ್ಲಿ ಭೂ ನ್ಯಾಯಮಂಡಳಿ ಮಾಜಿ ಸದಸ್ಯರಾದ ಮಂಜುಳಕ್ಕ ಹಾಗೂ ತೇಜಸ್, ಜಿಲ್ಲಾ ಕೈಗಾರಿಕಾ ಪ್ರಕೋಷ್ಠ ಸಹ ಸಂಚಾಲಕ, ನಗರ ಯುವ ಮೋರ್ಚಾ ಮಾಜಿ ಉಪಾಧ್ಯಕ್ಷ KH ಕೋಟೇಶ್ವರ್, ಜಿಲ್ಲಾ OBC ಮೋರ್ಚಾ ಕಾರ್ಯಕಾರಿಣಿ ಸದಸ್ಯ ಜನಾರ್ದನ್, ಯುವ ಮುಖಂಡ ಕಾರ್ತಿಕ್ ಗೌಡ, GMS ಸೋಮಶೇಖರ್ ಕುರುಬುರಪೇಟೆ, ಜುಗ್ಗಿ ಜೋಪಿಡಿಯ ಸ್ಲಂ ಪ್ರಭಾರಿಯಾದ ಶಿವಕುಮಾರ್ ಉಪಸ್ಥಿತಿ ಇದ್ದರು. ವರದಿ ಶಿವಕುಮಾರ್. ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ 5 ಲಕ್ಷ ಉಚಿತ ಆರೋಗ್ಯ ತಪಾಸಣೆಗೆ ನೆರವನ್ನ ನೀಡ್ತಾ ಇದ್ದಾರೆ. ತ್ರಿಬಲ್ ತಲಾಕ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಇದು ಮುಸ್ಲಿಂ ಕಮ್ಯುನಿಟಿಯವರಿಗೆ ಮೊಟ್ಟ ಮೊದಲ ಬಾರಿಗೆ ನರೇಂದ್ರ ಮೋದಿಯವರ ಸರ್ಕಾರದಿಂದ ತ್ರಿಬಲ್ ತಲಾಕ್ ಯೋಜನೆಯನ್ನು ರದ್ದು ಮಾಡಿದ್ದಾರೆ. ಆ ಯೋಜನೆಯಲ್ಲಿ ಮುಸ್ಲಿಂ ಮಹಿಳೆಯರು ನರೇಂದ್ರ ಮೋದಿಯವರನ್ನು ಪ್ರಶಂಸಿಸಿದ್ದಾರೆ ಮತ್ತು ಆ ಯೋಜನೆಗೆ ಎಲ್ಲ ಮೈನಾರಿಟಿಯವರು ಪ್ರಶಂಸೆಯನ್ನು ನೀಡಿದ್ದಾರೆ. PM ಮತ್ತು FEM ಯೋಜನೆಯಲ್ಲಿ ಸಬ್ಸಿಡಿ ಲೋನುಗಳನ್ನು ಕೊಟ್ಟಿದ್ದಾರೆ. ಸ್ವಸಹಾಯ ಸಂಘಗಳಿಗೆ ಅಧಿಕವಾದ 3 ಲಕ್ಷ ಫಲಾನುಭವಿಗಳು ಸಬ್ಸಿಡಿ ಲೋನುಗಳನ್ನು ವಿತರಣೆ ಮಾಡಿದ್ದಾರೆ. ಆಮೇಲೆ ಇದು ವಿಶ್ವಕರ್ಮ ಯೋಜನೆಯಲ್ಲಿ ಫಲಾನುಭವಿಗಳ ಆ ಯೋಜನೆಯ ಸಹಾಯವನ್ನು ಪಡೆದುಕೊಂಡಿದ್ದಾರೆ. ಯೋಜನೆ ಅಡಿಯಲ್ಲಿ ಉಜ್ವಲ್ ಯೋಜನೆ ಅಡಿಯಲ್ಲಿ 10 ಕೋಟಿಗೂ ಅಧಿಕ ಗ್ಯಾಸ್ ಸಂಪರ್ಕ ದೊರಕಿದೆ. ಉಚಿತ ಗ್ಯಾಸ್ ಸಂಪರ್ಕ. ಹರ್ಘರ್ ಜಲ್ ನಲ್, ಮನೆಗೂ ನಲ್ಲಿ ಗಂಗಾ ಯೋಜನೆ ಅದು ಜಾರಿ ಮಾಡಿದೆ. ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಆರೋಗ್ಯ ವಿಮೆ 5 ಲಕ್ಷ ರೂಪಾಯಿವರೆಗೂ ಫ್ರೀ ಟ್ರೀಟ್ಮೆಂಟ್ ಉಚಿತ ಟ್ರೀಟ್ಮೆಂಟ್ ನೀಡಲಾಗಿದೆ. ಜನೌಷಧಿ ಕೇಂದ್ರ ತೆರೆಯಲಾಗಿದೆ. ಜನರಿಕ್ ಮೆಡಿಸನ್
ಹಾಗೂ ಗರೀಬ್ ಯೋಜನೆಯಲ್ಲಿ ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ಉಚಿತ 5 kg ಅಕ್ಕಿ ಹಾಗೂ 35 kg ಅಂತ್ಯೋದಯ ಕಾರ್ಡ್ ಹೊಂದಿದವರಿಗೆ 35 kg ಅಕ್ಕಿ ಫ್ರೀಯಾಗಿ ನೀಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. PM ಶ್ರೀ ಸ್ಕೂಲ್ ಅದು ಮಾಡಿದ್ದಾರೆ. ಹಾಗೂ PM EGP ಲೋನ್ ರಕ್ಷಣೆಗಾಗಿ ಡಿಫೆನ್ಸ್ S-400 ಮಿಸೈಲ್ ಹಾಗೂ ಬುಲೆಟ್ ಪ್ರೂಫ್ ಜಾಕೆಟು, ರಫೇಲ್ ಯುದ್ಧ ವಿಮಾನಗಳು ಇತ್ಯಾದಿ ದೇಶದ ರಕ್ಷಣೆಗೆ ಸಹಾಯ ಮಾಡಿದ್ದಾರೆ. ಕೋವಿಡಲ್ಲಿ ಇಡೀ ಭಾರತದಾದ್ಯಂತ ಕೋವಿಡ್ ವ್ಯಾಕ್ಸಿನ್ ಕೊಟ್ಟು ಉಚಿತ ವ್ಯಾಕ್ಸಿನ್ ಕೊಟ್ಟು ಇಡೀ ವಿಶ್ವದಲ್ಲೇ ಮಹಾನ್ ನಾಯಕನಾಗಿ ನರೇಂದ್ರ ಮೋದಿಜಿಯವರು ದಾಖಲೆ ಮಾಡಿದ್ದಾರೆ. ಅಡಿಯಲ್ಲಿ 10 ಲಕ್ಷ ರೂಪಾಯಿ ಸಬ್ಸಿಡಿ ಲೋನ್ ಹಾಗೂ ಸಣ್ಣ ಕೈಗಾರಿಕೆಗೆ 10 ಲಕ್ಷ ಸಬ್ಸಿಡಿ ಲೋನ್ ಕೂಡ ನೀಡಿದ್ದಾರೆ. ಆವಾಸ್ ಯೋಜನೆ ಅಡಿಯಲ್ಲಿ ಬಡವರಿಗೆ 3 ಕೋಟಿ ಹೆಚ್ಚು ಮನೆಗಳು ನಿರ್ಮಾಣಗೊಂಡಿವೆ. ಶೌಚಾಲಯ 12 ಕೋಟಿಗೂ ಅಧಿಕ ಶೌಚಾಲಯಗಳ ನಿರ್ಮಾಣಗಳಾಗಿದೆ. ಅಯೋಧ್ಯದಲ್ಲಿ ದೇವಸ್ಥಾನ ಅಯೋಧ್ಯ ಶ್ರೀ ರಾಮ ಜನ್ಮಭೂಮಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಹಾಗೂ ಅಟಲ್ ಪೆನ್ಷನ್ ಯೋಜನೆ ಜಾರಿ ಮಾಡಿದ್ದಾರೆ. ಹಾಗೂ ಭಾರತ್ ಮಾತಾ ಕಿ ಜೈ. ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಪಕ್ಷ ಮೈತ್ರಿ ಮಾಡಿಕೊಂಡು ಈಗ 2024ರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕೋಲಾರ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅಣ್ಣನವರನ್ನು ಗೆಲ್ಲಿಸಿ ಜಿಲ್ಲೆ ಹಾಗೆ ಮೋದಿಜಿ ಏನು 400+ ಇದು ಗೆದ್ಕೊಂಡು ಬರ್ತೀವಿ ಎಲ್ಲ ಸೀಟು. ಬಿಜೆಪಿ ಸರ್ಕಾರ ಅಪ್ಕೆ ಬಾರ್ ಮೋದಿ ಸರ್ಕಾರ. ಗುಡ್. ಮಾಡಿ ಜೀವ ಇದ್ದರೆ ಜೀವನ ಅಂತ ಉಕ್ರೇನು ರಷ್ಯಾ ಇದರಲ್ಲೆಲ್ಲ ಎಷ್ಟು ನೋವು ಸಾವುಗಳನ್ನು ಇದು ಮಾಡಿದ್ದಾರೆ ಅಂತ ಇದರಲ್ಲಿ ಇವತ್ತು ನಮ್ಮ ಭಾರತ ಸಮೃದ್ಧಿಯಾಗಿ ಎಲ್ಲರೂ ನಮ್ಮ ಭಾರತ ದೇಶದವರು ನೆಮ್ಮದಿಯಾಗಿರಬೇಕಾದ್ರೆ ನರೇಂದ್ರ ಮೋದಿ ಕಾರಣ. ಎಲ್ಲ ಜನಾಂಗಕ್ಕೂ ಜಾತಿ ಭೇದ ಇಲ್ಲದೆ ಎಲ್ಲ ಜನಾಂಗಕ್ಕೂ ಸಮಾನವಾಗಿ ಸಬ್ಕಾ ವಿಕಾಸ್ ಅಂತ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮಾಡಿದ್ದಾರೆ. ಬೇಟಿ ಪಢಾವೋ ಬೇಟಿ ಬಚಾವೋ ಅದರಲ್ಲಿ ಎಲ್ಲ ಹೆಣ್ಣುಮಕ್ಕಳಿಗೂ ವಿದ್ಯಾಭ್ಯಾಸಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇದು ರಷ್ಯಾಗೆ ಹೋದಂಥ ಎಷ್ಟೋ ಹೆಣ್ಣುಮಕ್ಕಳನ್ನು ಓದೋದಕ್ಕೆ ಹೋದವ್ರನ್ನ ಯಾವ ಒಂದು ಇದು ಇಲ್ಲದೆ ಅವ್ರವ್ರ ಮನೆಗಳಿಗೆ ಅವ್ರನ್ನ ತಲುಪಿಸೋ ಯುಕ್ರೇನ್ನಿಂದ ತಲುಪಿಸೋ ಅಂಥ ಕಾರ್ಯವನ್ನು ನಮ್ಮ ಮೋದಿಜಿ ಮಾಡಿದ್ದಾರೆ ಅಂದರೆ ಅದು ಒಂದು ಹೆಮ್ಮೆ ಅನ್ಬೋದು. ಅಭಿನಂದ್ ಅವರನ್ನು ಕರ್ಕೊಂಡೋದ 24 ಗಂಟೆಗಳಲ್ಲಿ ಕರ್ಕೊಂಬಂದು ಬಿಡಲಿಲ್ಲ ಅಂದಿದ್ರೆ ನಾವು ಇದು ಮಾಡ್ತೀವಿ ಅಂತ ಮೋದಿಜಿ ಒಂದು ಆವಾಜ್ ಹಾಕಿದ್ದಕ್ಕೆ ಅಲ್ಲಿಂದ ಬರೀ 20 ಗಂಟೆನಲ್ಲೇ ಕರ್ಕೊಂಬಂದು ನಮ್ಮ ಭಾರತಕ್ಕೆ ಬಿಟ್ಟಂತಹ ನಮ್ಮ ಮೋದಿಜಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿರೋದೆ. ಅವರ ಅಭಿವೃದ್ಧಿ ಕಾರ್ಯಗಳನ್ನು ಎಷ್ಟು ಹೇಳಿದ್ರೇನು ಸಾಧ್ಯ ಇಲ್ಲ ಅಂತ ಇದರಲ್ಲೇ ಇದು ಎಲ್ಲರೂ ಮತ್ತೆ ಮೋದಿ ಅಂತ ಅವರಿಗೆ ಓಟನ್ನು ಹಾಕಿ ಗೆಲ್ಲಿಸಬೇಕಾಗಿ ಇಲ್ಲಿ ನಿಂತಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ಜಯವನ್ನು ಕಳಿಸಬೇಕು ಅಂತ ಎಲ್ಲ ನನ್ನ ಕೋಲಾರದ ಜನತೆಗೆ ಜಿಲ್ಲೆಯ ಜನತೆಗೆ ಅಭಿನಂದನೆ ಸಲ್ಲಿಸ್ತೀನಿ. आपके बार मोदी सरकार ಅಂತ बोलो भारत माता की जय. बोलो भारत माता की जय. ನಡ್ರಿ ಮುಂದೆ ನಡ್ರಿ. ಅಲ್ಲೇ ಇರಿ, ನಾನು ಬರ್ತೀನಿ. ಎಷ್ಟು ಜನ ಇದ್ದಾರೆ ಗೊತ್ತಾಗ್ತದಲ್ಲ ಇಲ್ಲಿ.
ತಗೊಳ್ಳಿ ಪಾಂಪ್ಲೆಟ್. ಆಚೆ ಬನ್ನಿಮ್ಮ. ಹಾಂ ಹಂಗೆ ಹೋಗಿ ಶುಭ ಆ ಕಡೆ ಹೋಗಿ ಹಾಂ ಬರ ಈ ಕಡೆ ಬಾ ನೀನು ಬಾ ಇನ್ನ ಶುಭ ಮುಂದೆ ಬಾ ಹಾಂ ಓಕೆ ಹಾಂ ಕೊಟ್ಬಿಟ್ಟು ಬನ್ನಿ ಕೊಡಿ ತಗೊಳ್ಳಿಮ್ಮ. ಈ ಸಾರಿ ನಿಮ್ಮ ಮತ ಯಾರಿಗೆ ಅಂತ ಅನ್ಕೊಂಡಿದ್ದೀರಾ? ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಮೈತ್ರಿ ಸರ್ಕಾರ ಇದು ಜೆಡಿಎಸ್ ವೋಟ್ ಮಾಡಿ ಅಕ್ಕ. ಎರಡನ್ನೂ ಮೈತ್ರಿ. ಸೀರಿಯಲ್ ನಂಬರ್ 2 ಮಲ್ಲೇಶ್ ಬಾಬು. ನಂಬರ್ ಸರ್ ನಮಸ್ತೆ. ಬನ್ನಿ ಕಂಪ್ಲೀಟ್ ತಗೊಂಡು ಸರ್ ನಮಸ್ತೆ. ಹಾಂ ಓಕೆ ಹ್ಞೂ ಅಕ್ಕ ಓಯ್ ಹಾಂ ಸ್ವಲ್ಪ ಸೈಡಲ್ಲಿ ನಿಂತ್ಕೊಳ್ಳಿ ಆ ಕಡೆ ಕೊಡೋ ಬ್ರದರ್ ಸ್ವಲ್ಪ ಪಕ್ಕದಲ್ಲಿ ಬಾ ಆ ಕಡೆ ಹೋಗಿ ಹಾಂ ನೋಡು 2 ತಿಂಗಳಿಂದ 3 ತಿಂಗಳಿಂದ 4ನೇ ತಿಂಗಳು ಏನಾದ್ರು ಸಿಗು ಕೇಳ್ತಾನೆ ನಾವು ಏನು ಹೆಲ್ಪ್ ಮಾಡೋಕ್ಕಿಲ್ಲ ಸಿಗು ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆಯಲ್ಲ ಅದರಲ್ಲಿ 5 ಲಕ್ಷವರೆಗೂ 5 ಲಕ್ಷದವರೆಗೂ ಆಗಿರೋದನ್ನ ತಗೊಂಡಿರ್ತೀವಿ. 5 ಲಕ್ಷ ರೂಪಾಯಿವರೆಗೂ ಆಯುಷ್ಮಾನ್ ಭಾರತ್ ಆಯ್ತಾ? ಅದು ಕೇಂದ್ರ ಸರ್ಕಾರನೇ ಮಾಡಿರೋದು, ಮೋದಿಜಿ ಸರ್ಕಾರ ಕೊಟ್ಟಿರೋದು. ಅದಾಗಿರೋದು 5 ಲಕ್ಷ ರೂಪಾಯಿವರೆಗೂ ಫ್ರೀ ಟ್ರೀಟ್ಮೆಂಟ್ ಇದೆ. ಡಯಾಲಿಸಿಸ್ಗೆ ಅದು ಫ್ರೀ ಇತ್ತು ಇಲ್ಲ ಅದು MP ಇದ್ರಲ್ಲಿ ಬರುತ್ತೆ. ಮಾತಾಡಿ ಗೆದ್ಮೇಲೆ ಮಾತಾಡು. ಈ ಸಲ JDS ಬಿಜೆಪಿ ಮೈತ್ರಿ ಆಗಿದೆ. JDS ಸಿಂಬಲ್ ಬರುತ್ತೆ. ಕ್ರಮ ಸಂಖ್ಯೆ 2. ನೀವು ಆಯುಷ್ಮಾನ್ ಭಾರತ್ ಅಲ್ಲ ಮೋದಿ ಮಾಡಿದಾಗ 5 ಲಕ್ಷದವರೆಗೂ ಅದು ಫ್ರೀ ಟ್ರೀಟ್ಮೆಂಟ್ ಇದೆ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ ಅಮ್ಮ ಬನ್ನಿ ಬನ್ನಿ. ಬಿಜೆಪಿ JDS ಮೈತ್ರಿ ಆಗಿದೆ. JDSಗೆ ವೋಟ್ ಮಾಡಿ. ತೆನೆ ಉತ್ತಮ ಮಹಿಳೆ ಕ್ರಮ ಸಂಖ್ಯೆ 2. ಹಾಂ ಬರೀದಿರಾ ವೋಟ್ ಮಾಡಿ. ಸರಿ ಹೋಗಿ ಮುಂದೆ ಹೋಗಿ ಬನ್ನಿ ವೋಟ್ ಮಾಡಿ. ನಮ್ಮನೆಲ್ಲ ಬಿಜೆಪಿ ನಾವು ಬ್ರಾಹ್ಮಿನ್ಸ್ ಅಂದ್ರೆ ಇವಾಗ JDS ಮೈತ್ರಿ ಆಗಿದೆ. JDS ಮೈತ್ರಿ ಆಗಿದೆ. JDS ನಂಬರ್ ಇದೆ 2ನೇ ನಂಬರ್ ಕ್ರಮ ಸಂಖ್ಯೆ. ಅದಕ್ಕೆ 2ನೇ ನಂಬರ್ ಕ್ರಮ ಸಂಖ್ಯೆ ಮಲ್ಲೇಶ್ ಬಾಬು ಅಂತ ನಮ್ಮ ಲೋಕಲ್ ಅವರೇ. ಅದೇ ಮಂಗಮ್ಮ ಮುನ್ಸ್ವಾಮಿ ಅವರು. ನಮ್ಗೆ ಇಷ್ಟೇ ಬೇಡ ಬಿಜೆಪಿಗೆ. ಆದ್ರೂ ಈ ಸತಿ ಬಿಜೆಪಿ ಗೆದ್ದು ನಮ್ಮ ಬ್ರಾಹ್ಮಣರಿಗೆ ಏನೇನು ಮಾಡ್ತಾರೆ ನೋಡೋಣ.
ಎಲ್ಲಾ ವರ್ಗದವ್ರಿಗೂ ವರ್ಗ ಅಂತಿಲ್ಲ, ಏನೇನೋ ಮೊದ್ಲು ಮಾಡಿಲ್ಲ ಮೋದಿ ಅವರು. 5 ಲಕ್ಷ ರೂಪಾಯಿವರೆಗೂ ಆರೋಗ್ಯ ವಿಮೆ ಟ್ರೀಟ್ಮೆಂಟ್ ಶಿವ ಇರೋ ನಿಮಿಷ, ನೀವು ಒಂದು ಮೆಸೇಜ್ ಕೊಡಿ, ಮೆಸೇಜ್ ಕೊಡಿ, ನಿಮ್ಗೆ ಏನ್ ಮಾಡ್ಬೇಕು? ಅದೇ ಬ್ರಾಹ್ಮಣರಿಗೆ ಏನೇನು ಮಾಡ್ತಾರೆ ಅಂತ ಇಷ್ಟಾದ್ರೂ ನೋಡ್ಬೇಕು, ನೋಡೋಣ ಏನ್ ಮಾಡ್ತಾರೆ. ಬಿಜೆಪಿ ಗೆಲ್ಬೇಕು ಅಂದ್ರೆ, ಬಿಜೆಪಿ ಗೆದ್ರೆ ಸ್ವಲ್ಪ ಇದಾಗುತ್ತೆ ನೋಡ್ಬೇಕು. ಮುಂದಕ್ಕೆ ತುಂಬಾ ಇದಿದೆ, ಬಿಜೆಪಿ ಇಲ್ಲ ಏನಿಲ್ಲ. ಕಾಂಗ್ರೆಸ್ ಬೇಡ ನಮಗೆ, ಸಾಕಾಗ್ಬಿಟ್ಟಿದೆ ಕಾಂಗ್ರೆಸ್, ದರಿದ್ರ ಇದು ಬಂದ್ಬಿಟ್ಟಿದೆ. ಚೆನ್ನಾಗಿದೆ ಬಿಜೆಪಿಗೆ ಹಾಕೋದು ನಾವು ಹೋದ್ಸತಿ ಬಿಜೆಪಿಗೆ ಹಾಕಿದ್ದು ಮೋಸ ಆಗಿದೆ ಅಷ್ಟೇ. ಈಗ ನರೇಂದ್ರ ಮೋದಿಜಿ ಅವರು 5 ಲಕ್ಷ ರೂಪಾಯಿವರೆಗೂ ಉಚಿತವಾಗಿ ಆಯುಷ್ಮಾನ್ ಭಾರತ್ ಹೌದು ಕಾರ್ಡ್ ನಾನೊಬ್ಳು ಮಾಡಿಸ್ಕೊಂಡಿದ್ದೀನಿ. ನಮ್ಮ ಯಜಮಾನ್ ಹೇಳ್ತಾ ಇದ್ದ ನನ್ನ ಮಗನ ಹೇಳ್ತಾ ಮಾಡಿಸ್ಕೊಡ್ರಿ ಅಂತ ಅವ್ರು ಕೇಳ್ತಾರೆ, ನಾನು ಮಾಡಿಸ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಿರುತ್ತೆ ಅದು ಪಾಯಿಂಟ್. ಅಜ್ಜಿ ಬಂದು ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಬನ್ನಿ ತಗೊಳ್ಳಿ, ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಮಲ್ಲೇಶ್ ಬಾಬು ಅಂತೇಳಿ ಜೆಡಿಎಸ್ಗೆ ವೋಟ್ ಮಾಡಿ. ಇಲ್ಲಿ ಬನ್ನಿ. ಅಮ್ಮ, ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ, ಜೆಡಿಎಸ್ ವೋಟ್ ಮಾಡಿ. ಕ್ರಮ ಸಂಖ್ಯೆ 2 ಮಲ್ಲೇಶ್ ಬಾಬು, ಎಂ ಮಲ್ಲೇಶ್ ಬಾಬು. ಆಗ್ಬಿಡಿ, ಇಲ್ಲಿ ಇದ್ರಲ್ಲಿ ಕಿಟಕಿಯಲ್ಲಿ ಆಗ್ಬಿಡಿ. ಇಲ್ಲಿ ಬಿಟ್ಟು ಬನ್ನಿ. ಪಾಂಪ್ಲೆಟ್ ಕೊಡಿ, ಪಾಂಪ್ಲೆಟ್ ಕೊಡು. ಇಲ್ಲೆಲ್ಲ ಶೂ ಗೊತ್ತಿರ್ಬೇಕೆಲ್ಲ. ಬಿಜೆಪಿ ಪಾಂಪ್ಲೆಟ್, ಕ್ಯಾಂಡಿಡೇಟ್ ಪಾಂಪ್ಲೆಟ್. ಸರ್, ಎಂ ಮಲ್ಲೇಶ್ ಬಾಬು ಅಂತ ಹೇಳ್ಬಿಟ್ಟು ಜೆಡಿಎಸ್ ನಿಂತಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ, ನಿಮ್ಗೆ ಗೊತ್ತಿರೋರಿಗೆಲ್ಲ ಹೇಳಿ ವೋಟ್ ಮಾಡಿ. ಬಿಜೆಪಿಗೆ ಸರಿ ವೋಟ್ ಮಾಡ್ತಿದ್ದಾರೆ. ಪಾಂಪ್ಲೆಟ್ ಇದೆ. ವೋಟ್ ಮಾಡಿದ್ರೆ ಮೈತ್ರಿ ಅಲ್ವಾ? ಎಂ ಮಲ್ಲೇಶ್ ಬಾಬು ಅಂತ ಗೊತ್ತಿದೆ, NDA ಮೈತ್ರಿಕೂಟ ಇವ್ರಿಗೆ ಸರಿ ವೋಟ್ ಮಾಡೋಣ. ಬಿಜೆಪಿನ ಗೆಲ್ಲಿಸ್ಬೇಕು ನೀವೆಲ್ಲರೂ ಸೇರಿ. ಥ್ಯಾಂಕ್ಸ್ ಅಣ್ಣ. ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆಯಮ್ಮ, ಜೆಡಿಎಸ್ ವೋಟ್ ಮಾಡಿ. ಕ್ರಮ ಸಂಖ್ಯೆ 2 ಮಲ್ಲೇಶ್ ಬಾಬು ಅಂತ ನಮ್ಮ ಕೋಲಾರದವ್ರ ಕ್ಯಾಂಡಿಡೇಟು, ಇಲ್ಲೇ ಇರೋದು, ಎಲ್ಲ ಒಳ್ಳೆ ಅನುಕೂಲ ಮಾಡ್ತಾರೆ, ವೋಟ್ ಮಾಡಿ. ಈ ಸಲ ಬಿಜೆಪಿ ವೋಟ್ ಮಾಡಿ. ಮಲ್ಲೇಶ್ ಬಾಬು ಅಂತ ಹೇಳಿ ಬಿಜೆಪಿ ಒಂದಾಗಿದೆ, ಇವರು ವೋಟ್ ಮಾಡಿ. ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆಯಮ್ಮ, ಜೆಡಿಎಸ್ ವೋಟ್ ಮಾಡಿ. ಕ್ರಮ ಸಂಖ್ಯೆ 2. ಬನ್ನಿ. ನೀವು ಹೋಗಿ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ, ಕ್ರಮ ಸಂಖ್ಯೆ 2. ಮಾರ್ಜಿನಲ್ ಗೆಲ್ಬೇಕು ಅಂತ ಎಲ್ಲ ನಿಮ್ಮ ಆಶೀರ್ವಾದ ಅಣ್ಣ ಅಷ್ಟೇ. ಇಲ್ಲ, ಓಟ್ ಮಾರ್ಜಿನ್ ಜಾಸ್ತಿ ಆಗಬೇಕು ಅಂತ. 400+ ಮೋದಿಜಿ 400+ ಬರ್ಬೇಕು ಅಂತ ಹೇಳಿದ್ರೆ ಆಗತ್ತೆ. ಅದಾಗಬೇಕು ಅಂದ್ರೆ ಇಲ್ಲಿ ಮಾರ್ಜಿನ್ ಜಾಸ್ತಿ ಆಗುತ್ತೆ. ಸರಿ ಸರ್. ಹಾಯ್ ಮಹಾವೀರ್ ಭಾಯ್. वोट फॉर मोदी जी, वोट फॉर बीजेपी. ಇನ್ನೊಂದ್ಸಲ ಹೇಳಿ. वोट फॉर मोदी जी, वोट फॉर बीजेपी. ನಾವೇನು ಕಲಿಸ್ಕೊಡ್ತಾ ಇಲ್ಲ ಹೇಳಿ. पक्का ಈ ಸರಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜೈ. ಮೋದಿ ಜಿ ಕೋ ಜೈ. ನರೇಂದ್ರ ಮೋದಿ ಜಿ ಕೆ बोलो बात. मोदी जी बोल बेटा.
ಏನು ಕೇಳೋದೇ ಬೇಡ. ಕೊಟ್ಟಿದ್ದಾರಲ್ಲ ಓಟ್ ಕೊಟ್ಟಿದ್ದಾರೆ ಮೇಡಮ್ ಕೊಟ್ಟಿರ್ಬೇಕು ಅಂಗನವಾಡಿ ಟೀಚರ್ ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಆಯ್ತು ಸರ್, ಥ್ಯಾಂಕ್ ಯು ಸರ್. ನಮ್ದೇನು ಹೇಳೋದು ಬೇಡ ನೀವು ಅವಾಗ ಮಾಡಿ. ಹಾಂ ಬನ್ನಿ. ಬಾಕ ಇಲ್ಲಿ ಅಲ್ಲಿಂದ ಏಯ್ ನೀನು ಈ ಕಡೆ ಬಾಪ ನೀನು ಬರ್ಲಿ ಆಚೆಗೆ ಬನ್ನಿ ಕೊಡಿ ಆರಾಮಾಗಿ ಆಚೆ ಕರ್ಕೊಳ್ಳಿ. ಎಲ್ಲರಿಗೂ ಅಲ್ಲ, ನಾನು ಅದಕ್ಕೆ ಅಭಿಷೇಕನೇ ಕೊಡೋಣ ಅಂತ ಹೇಳ್ತಾ ಇರೋದು. ಬಿಜೆಪಿ ವೋಟ್ ಮಾಡ್ರಿ ಅಂದ್ರೆ ನಂಬರ್ 2 ಮಲ್ಲೇಶ್ ಬಾಬುಗೆ 2 ಮಲ್ಲೇಶ್ ಬಾಬು ಕ್ಯಾಂಡಿಡೇಟ್ ಮೈತ್ರಿ ಆಗಿದೆ. ಇವ್ರಿಗೆ ಕ್ಯಾಂಡಿಡೇಟ್ ವೋಟ್ ಮಾಡಿ ಆಯ್ತಾ? ಮನೇಲಿ ಹೇಳು ನೀನು ಹಾಕು ಮನೇಲಿ ಹೇಳು ಇಳುವಪ್ಪ ಕೊಡು ಪರವಾಗಿ ಸರ್ಗ ಬನ್ನಿ ಮೈಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಜೆಡಿಎಸ್ಗೆ ವೋಟ್ ಮಾಡಿ. ಇವರೇ ಕ್ಯಾಂಡಿಡೇಟು ಮಲ್ಲೇಶ್ ಬಾಬು, ಲೋಕಲ್ ಕ್ಯಾಂಡಿಡೇಟ್. ಪ್ಲೀಸ್ ವೋಟ್ ಫಾರ್ ಬಿಜೆಪಿ. ಥ್ಯಾಂಕ್ ಯು. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ನರೇಂದ್ರ ಮೋದಿ ಜಿ ಅವರಿಗೆ ಜೈ. ಯಡಿಯೂರಪ್ಪ ಜಿ ಅವರಿಗೆ ಜೈ. ವಿಜೇಂದ್ರ ಜಿ ಅವರಿಗೆ ಜೈ. ಕುಮಾರಸ್ವಾಮಿ ಅನ್ನೋರಿಗೆ ಜೈ. ದೇವೇಗೌಡ ಜಿ ಅವ್ರಿಗೆ ಜೈ. ಏನು ಇದೇ ತಿಂಗಳು ಏಪ್ರಿಲ್ 26ನೇ ತಾರೀಕು ಶುಕ್ರವಾರ ಎಲೆಕ್ಷನ್ ಇದೆ. ಲೋಕಸಭಾ ಚುನಾವಣೆಯದು. ಕೋಲಾರ ಜಿಲ್ಲೆ ಜನತೆ ಎಲ್ಲರಲ್ಲೂ ಮನವಿ ಏನೆಂದರೆ ಇದೇ ತಿಂಗಳು 26ನೇ ತಾರೀಕು ನಿಮ್ಮ ಅಮೂಲ್ಯವಾದಂಥ ಮತವನ್ನು ನಮ್ಮ BJP ಮತ್ತು JDS ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅಣ್ಣವರಿಗೆ ತಮ್ಮೆಲ್ಲರ ಅಮೂಲ್ಯವಾದಂಥ ಮತವನ್ನು ನೀಡಬೇಕೆಂದು ಕಲಕಲೆಯಲ್ಲಿ ಪ್ರತಿಯೊಬ್ಬರಲ್ಲೂ ಜಿಲ್ಲೆ ಜನತೆಯಲ್ಲೂ ಕೋರಿಕೊಳ್ಳುತ್ತೇನೆ. ಕ್ರಮ ಸಂಖ್ಯೆ 2 ಕ್ಯಾಂಡಿಡೇಟ್ ಹೆಸರು ಮಲ್ಲೇಶ್ ಬಾಬು. ತೆನೆ ಹೊತ್ತ ಮಹಿಳೆಗೆ ಮಹಿಳೆಗೆ ಮತ ನೀಡಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ.